ಶಾಮನೂರು ಶಿವಶಂಕರಪ್ಪನವರಿಗೆ ಅವ್ರು ಚುನಾವಣೆಯಲ್ಲಿ ಗೆದ್ದರು. ಯಾರು ಓಟ್ನಿಂದ ಗೆದ್ರಿ ಶಿವಶಂಕರಪ್ಪನವರೇ? 90% ಮುಸ್ಲಿಮ್ಸ್ ನಿಮಗೆ ಓಟ್ ಹಾಕಿದ್ದಕ್ಕೆ ನೀವು ಗೆದ್ದಿದ್ದು ಅಲ್ವೇ? ಇದನ್ನು ನೀವು ಸತ್ಯಾಂಶನ ಒಪ್ಕೋಬೇಕಲ್ಲ. ಅಲ್ಲಿ ನಿಮಗೆ ಕುರುಬರು ಓಟ್ ಹಾಕಿಲ್ವಾ? ಕುರುಬರು ಓಟು, ಸಾಬರು ಓಟು, ದಲಿತರ ಓಟ್ನಲ್ಲೇ ಗೆದ್ದಿದ್ದು ನೀವು. ಲಿಂಗಾಯತರ ಓಟು ನಿಮ್ಮ ನಿರೀಕ್ಷೆಗೆ ಏನು ಬೇಕೋ ಅದು ಬರಲಿಲ್ಲ. ನಾವು ಯಾವತ್ತಾದ್ರೂ ಅದನ್ನು ಕೇಳಿದ್ವಾ? ಇಲ್ಲ, ಎಂದೂ ನಾವು ಕೇಳಲಿಲ್ಲ ಅದನ್ನು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ನಾನೇ ಇದ್ದೆ ಆವಾಗ. ಹಿಂದೆನೂ ಕೂಡ ನೀವು ಗೆದ್ರಿ, ಈ ಸಲನೂ ಗೆದ್ರಿ. ಮುಸ್ಲಿಮ್ಸ್ ಜೊತೆಗೆ ನಿಮ್ಮದು ಭಾರಿ ಒಳ್ಳೆ ವಿಶ್ವಾಸ ಇದೆ. ಮುಸ್ಲಿಂ ಕ್ಯಾಂಡಿಡೇಟ್ ನಿಂತರು, ಮುಸ್ಲಿಂ ಆ ಕ್ಯಾಂಡಿಡೇಟಿಗೆ ಹಾಕಲಿಲ್ಲ, ನಿಮ್ಗೆ ಹಾಕಿದರು. ಯಾಕೆ? ನಿಮ್ಮ ಒಡನಾಟ, ನಿಮ್ಮ ವಿಶ್ವಾಸ ಚೆನ್ನಾಗಿದೆ. ಆದ್ದರಿಂದ ಇವತ್ತು ಈ ರಾಜ್ಯದಲ್ಲಿ ಮುಸಲ್ಮಾನರು, ಲಿಂಗಾಯತರು, ಒಕ್ಕಲಿಗರು ಭಾರಿ ಸಹಬಾಳ್ವೆಯಿಂದ ಬಾಳ್ತಾ ಇದ್ದಾರೆ. ಜನತಾ ಪಾರ್ಟಿ ಅಧ್ಯಕ್ಷನಾಗಿದ್ದಾಗ ನಾನು 16 ಸೀಟ್ ಗೆದ್ದಿದ್ವಿ ಪಾರ್ಲಿಮೆಂಟಿಗೆ. ಹೇಗೆ ಗೆದ್ವಿ? ಅವಾಗ ಈ ಚರ್ಚೆ ಇದ್ದರೂ ಕೂಡ, ಹಿಂದುಳಿದವರಿಗೆ ರಿಸರ್ವೇಷನ್ ಕೊಟ್ಟರೂ ಕೂಡ ಲಿಂಗಾಯತರು, ಒಕ್ಕಲಿಗರು ಅಂತೇಳಿ ಜಾತಿ ಹೆಸರು ಮೇಲೆ ಚರ್ಚೆ ಆಗಲಿಲ್ಲ. ಇದನ್ನು ಸಿದ್ದರಾಮಯ್ಯನ ವಿರುದ್ಧ ಏನೋ ಮಾಡೋಕ್ಕೆ ಹೊಂಟಿದ್ದಾರೆ ಅಂದರೆ ಅದು ಏನೂ ಆಗಲ್ಲ, ನೀವು ಬರೆದಿಟ್ಕೊಳ್ಳಿ. ಇಲ್ಲ, ಕೋರ್ಟ್ನಲ್ಲಿ ಇನ್ನೂ ನಡೀತಾ ಇದೆ. ಕೋರ್ಟ್ನಲ್ಲಿ ಇವರೊಂದು ಅಫಿಡವಿಟ್ ಕೊಟ್ಟಿದ್ದಾರೆ. CM ಇಬ್ರಾಹಿಮಿಗೆ ಜನತಾದಳ ಅಧ್ಯಕ್ಷರಿಂದ ನಾವು ತೆಗೆಯಲ್ಲ, ಉದಯ ಒಳ್ಳೆ ಅಡ್ವೊಕೇಟನ್ನು ಇಟ್ಟು ಕೊಟ್ಟರು. ಅದು ಹಂಗೆ ನಡೀತಾ ಇದೆ. ನಾವು ಕರ್ನಾಟಕದಲ್ಲಿ ಒಂದು 3ನೇ ಶಕ್ತಿ ಮಾಡೋಕ್ಕೆ ಸಾಧ್ಯತೆ ಇದೆಯೇ? ಇದ್ರ ಬಗ್ಗೆ ಪ್ರವಾಸ ಮಾಡ್ತಾ ಇದ್ದೀವಿ ನಾವು. ಕೋಡಹಳ್ಳಿ ಚಂದ್ರಶೇಖರ್, ಮಾರ್ಸಂದ್ರ ಮುನಿಯಪ್ಪ, ಬಹುಜನ್ ಸಮಾಜ್ ಪಾರ್ಟಿಯವರು, RP ಅವರು, ಕನ್ನಡ ಸಂಘಟನೆಗಳೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ನಾವು ಮಾಡೋದಕ್ಕೆ ಸಾಧ್ಯ ಇದೆಯೇ? ಇದ್ರ ಬಗ್ಗೆ ನಾವು ಪ್ರವಾಸ ಮಾಡಿ ಜನರ ಅಭಿಪ್ರಾಯ ತಗೋತಾ ಇದ್ದೀವಿ. ಅದನ್ನು ಈಗ 2 ತಿಂಗಳಿಂದನೇ ಮಾಡಬೇಕಾಯ್ತು, ಆಗಲಿಲ್ಲ. ಸೊ ಇನ್ನು ಈ ತಿಂಗಳಿಂದ ಮತ್ತೆ ಹೋಗ್ತಾ ಇದ್ದೀವಿ ನಾವು. ಹೋದ ತಕ್ಷಣಕ್ಕೆ ಅದನ್ನು ಕಂಪ್ಲೀಟಾಗಿ ಒಂದು ಅನೌನ್ಸ್ಮೆಂಟನ್ನು ಮಾಡ್ತೀವಿ. JDS ಬಿಟ್ಟಿಲ್ಲ. JDS-ಅನ್ನು ಕುಮಾರಸ್ವಾಮಿ ಬಿಡ್ತಾ ಇಲ್ಲ. ಅದು ಬಂದಿರೋದು, ಅದು ಒಂದು ಫ್ಯಾಮಿಲಿ ಪಾರ್ಟಿಯಾಗಿ ಕೂತಿದೆ. ಚನ್ನಪಟ್ಟಣದಲ್ಲಿ ಏನಾಯಿತು ಅದೇ. ಇವತ್ತು ಮೆಜಾರಿಟಿ ಒಕ್ಕಲಿಗರು ಅಲ್ಲಿ ಇವ್ರಿಗೆ ಓಟ್ ಕೊಡಲಿಲ್ಲ. 150 ಕೋಟಿ ರೂಪಾಯಿ ಖರ್ಚು ಮಾಡಿ 23 ದೇವೇಗೌಡರು ಸಭೆ ಮಾಡಿ JDS ಗೆಲ್ಸೋಕ್ಕಾಗಿಲ್ಲ. ನಾನು ಒಂದೇ ದಿವಸ ಚನ್ನಪಟ್ಟಣದಲ್ಲಿ ಇದ್ದಿದ್ದು. ಕುಮಾರಸ್ವಾಮಿ 12,000 13,000 ಗೆದ್ದರು. 28,000 ಜನ ಸಾಬ್ರು ಓಟ್ ಕೊಟ್ಟ ಮೇಲೆ ಎಲ್ಲ ಕಡೆ JDS-ನವ್ರು ಎಲ್ಲೆಲ್ಲಿ ಗೆದ್ದಿದ್ದಾರೋ ಅಲ್ಲೆಲ್ಲ ಮುಸ್ಲಿಮ್ಸು ಓಟ್ ಕೊಟ್ಟಿದ್ದಕ್ಕೆ ಗೆದ್ದಿದ್ದಾರೆ. ಸೊ ಹಾಗಾಗಿ JDS-ನ ಭವಿಷ್ಯ ಕರ್ನಾಟಕದಲ್ಲಿ ಕಷ್ಟ, ಇನ್ನಾಗಲ್ಲ. ಇವರು ಎಲ್ಲಿ ತನಕ BJP ಜೊತೆಲಿ ಇರ್ತಾರೋ, BJP-ಅವರಿಗೆ ಇವ್ರು ಭಾರ ಆಗಿದೆ, ಇವ್ರಿಗೆ BJP ಭಾರ ಆಗಿದೆ. ಆದರೆ ಇಬ್ಬರು ಬೇರೆ ಬೇರೆನೇ ಹೋಗ್ತಾ ಇದ್ದಾರೆ. ಇವು ಮಂತ್ರಿನೂ ಅಲ್ಲಿದ್ದಾರೆ, ಆದರೆ ಇಲ್ಲಿ ಯಾವುದೇ ಕೆಲಸ ಜೊತೆಗೂಡಿ ಅವ್ರು ಮಾಡ್ತಾ ಇಲ್ಲ. ರಾಘವೇಂದ್ರನ ಪಾಡಿಗೆ ರಾಘವೇಂದ್ರ ಇದ್ದಾರೆ, ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಪಾಡಿಗೆ ಅವ್ರು ಇದ್ದಾರೆ. ಭಾಳ ಒಳ್ಳೇದು, ಸಂತೋಷ, ಮಾಡಲಿ, ಯಾರು ಬೇಡ ಅಂತಾರೆ. ಮನಸ್ಸು ಇಲ್ಲವೇ ಇಲ್ಲ. ಅಲ್ಲಿ ಏನೋ ಸಿಗತ್ತೆ ಅಂತ ಹೋದ್ರು, ಓದಿದ ತಕ್ಷಣ ಏನು ಸಿಕ್ಕಿದ್ದೆ ಇದೇ ಇದೊಂದು ಕೆಲಸ ಏನು ಮಾಡ್ತೀರಿ ಇದು? ಅದನ್ನು ಬಿಟ್ಟು ಕುಮಾರಸ್ವಾಮಿ ಇವತ್ತು ಸೆಕ್ಯುಲರ್ ನಿಲುವು ಇಟ್ಕೊಂಡು ಅವ್ರು ಇವತ್ತು ಕರ್ನಾಟಕದಲ್ಲಿ ಉಳಿದಿದ್ರೆ ಮುಂದೆ ಚೀಫ್ ಮಿನಿಸ್ಟರ್ ಆಗೋದಕ್ಕೆ ಯಾರೂ ತಪ್ಸೋಕ್ಕಾಗ್ತಿರ್ಲಿಲ್ಲ ಅವ್ರಿಗೆ. ಅವ್ರು ಕೈಲಿ ಮಾಡ್ಕೊಂಡಿದ್ದವರು. ಭಾರಿ ಹೇಳ್ದೆ, ನಾನು ಬ್ಯಾಡ್ರಿ, ಹೋಗ್ಬ್ಯಾಡ್ರಿ, ನನ್ನನ್ನು ಬಿಟ್ಟೆ ಲಡ 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 ಲಡಾಡ ಅಂತ ಹೇಳಿ ಅಮಿತ್ ಶಾ ಮನೆ ಹೋಗಿ ಏನು ಒಂದು 5-6 ಸೀಟ್ ಕೊಟ್ಬಿಡ್ತಾನೆ. ಹೋದ್ರೆ ಕೊಟ್ಟಿದ್ದೇನೋ 3. ಅದು ಬಲವಂತವಾಗಿ ಇವರು ಮಂಡ್ಯಕ್ಕೆ ನಿಖಿಲ್ ನಿಲ್ಲಿಸ್ಬೇಕಂದ್ರೆ ಅಮಿತ್ ಶಾ ನೋ,
ಇಫ್ ಯು ಕಂಟೆಸ್ಟ್ ವಿ ವಿಲ್ ಗಿವ್, ಅದರ್ವೈಸ್ ನೋ. ಈಗ ಬೇಕಾಗಿತ್ತಾ? ಕುಮಾರಸ್ವಾಮಿ ಅವರೇ, ನಿಮ್ಮಪ್ಪ ಪ್ರಧಾನಮಂತ್ರಿ ಆಗಿದ್ದಂಥವ್ರು. ಅಲ್ಲ, ಅವ್ರೇನೋ ತಿಳ್ಕೊಂಡು ಮಾಡಿದ್ರು ಇಲ್ಲಿ ಏನೋ ಸಿಗತ್ತೆ ಅಂತ. ಅವ್ರ ಆಸೆನೂ ಹುಸಿ ಆಗ್ಬಿಡ್ತು. ಈ ಶಿವಕುಮಾರ್ನೂ ಒಕ್ಕಲಿಗರ ಲೀಡ್ರೆ, ಅವ್ರು ಬಿಟ್ಟಾರ. ಅವರು ಜೋರಾಗಿ ಏನಿದೆ ಅಂತ ಹೇಳಿದ್ರೆ ಅವರು ಹೊಂಟವ್ರೆ. ಸೊ ಹಾಗಾಗಿ ಈ ಬಿ ಜೆ ಪಿಯವರಿಗೆ ಇವರಿಂದ ಏನೂ ಉಪಕಾರ ಆಗಲಿಲ್ಲ. ಇನ್ನು ಯಾರಿದ್ದಾರೆ ಹೈದರಾಬಾದ್ ಕರ್ನಾಟಕದಲ್ಲಿ? ಜೆ ಡಿ ಎಸ್ ಇದೆಯಾ? ಇಲ್ಲ. ಜೆ ಡಿ ಎಸ್ ಎಲ್ಲಿದೆ? ರಾಮನಗರ, ಮಂಡ್ಯ, ಹಾಸನ. ಇದು 3 ಬಿಟ್ಟರೆ 4ನೇ ಕಡೆ ಎಲ್ಲಿದೆ? ಥ್ಯಾಂಕ್ ಯು. ಹಾರೋನ್, ಏ ಚವಾಣ್, ಶುರು ಮಾಡಿ ನೀವೇ. ಸರ್, ಈಗ ಪ್ರಮುಖವಾಗಿ ಅದೇ ಸರ್, ಜಾತಿ ಗಣತಿ ವರದಿ ವಿಚಾರ ಬಹಳಷ್ಟು ಒಂದು ಚಟಾಪಟಿ ಕಾರಣ ಆಗ್ತಾ ಇದೆ. ಒಕ್ಕಲಿಗ ಲಿಂಗಾಯತರು ಒಂದು ಕಡೆ, ಅಹಿಂದ ನಾಯಕರೆಲ್ಲ ಮತ್ತೊಂದು ಕಡೆ. 7ನೇ ತಾರೀಕು ಸಭೆ ಕರೆದಿದ್ದಾರೆ, ಕ್ಯಾಬಿನೆಟ್ ಸಭೆ. ಈಗ ಈ ಜಾತಿ ಜನಗಣತಿ ಬಗ್ಗೆ ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇದರಿಂದ ಲಾಭ ಯಾರಿಗೆ ಆಗ್ತಾ ಇದೆ, ನಷ್ಟ ಯಾರಿಗೆ ಆಗ್ತಾ ಇದೆ? ಈಗ ಶಿವಶಂಕರಪ್ಪನವರು ಅಥವಾ ಒಕ್ಕಲಿಗರಲ್ಲಿ ನಮ್ಮ ಸಂಖ್ಯೆ ಕಡಿಮೆ ಆಗಿದೆ ಅಂದರೆ ಏನಾದರೂ ನಷ್ಟ ಆಗಿದೆಯಾ? ನಷ್ಟ ಏನಾಗುತ್ತೆ? ಸಾಬ್ರು ದಲಿತರು ಜಾಸ್ತಿ ಆಗಿದ್ದಾರೆ, ಲಾಭ ಏನಾಗ್ತಾ ಇದೆ? ಹಾಂ, ದಲಿತರಿಗೆ ಮಾತ್ರ ಸೀಟ್ ರಿಸರ್ವೇಷನ್ ಇದೆ. ಅದು ಅವರ ಸಂಖ್ಯಾಬಲದ ಆಧಾರದ ಮೇಲೆ ಅವ್ರಿಗೆ ಸಿಗ್ಬೋದು. ಅದು ಬಿಟ್ಟರೆ ಹಿಂದುಳಿದ ಸಮಾಜಕ್ಕಾಗಲಿ ಅಲ್ಪಸಂಖ್ಯಾತರಿಗಾಗಲಿ ಅಸೆಂಬ್ಲಿಯಲ್ಲಿ ಸೀಟು ಸಿಗಲ್ಲ, ಪಾರ್ಲಿಮೆಂಟ್ನಲ್ಲಿ ಸೀಟು ಸಿಗಲ್ಲ. ಇದು ಹಿಂದೆನೇ ನಡಿಬೇಕಾಗಿತ್ತು, ತಡ ಆಯಿತು. ಈ ಜನಗಣತಿ ಏನು ತೋರಿಸುತ್ತೆ? ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಯಾವ ಸಮುದಾಯ ಎಲ್ಲಿದೆ ಇದರದ್ದು ತಿಳುವಳಿಕೆ ಬಂದರೆ, ಇದರದ್ದು ಪೂರ್ಣವಾದಂಥ ಸಾರಾಂಶ ಬಂದರೆ ಯಾಕೆ ನೋಡ್ಬೇಕು? ಇದು ಬಸವಣ್ಣನ ನಾಡು. ಸಮಗಾರ ಹರಳಯ್ಯ, ಮಾದಾರ ಚೆನ್ನಯ್ಯ, ಅವನಮ್ಮ ಅಣ್ಣಯ್ಯ, ಓ ಎಂದು ಕರಿಯರಿ ಕೂಡಲ ಸಂಗಯ್ಯ ಅಂತೇಳಿ ಬಸವಣ್ಣ ಕೂಗಿದಂಥ ಈ ನಾಡಿನಲ್ಲಿ ಇವತ್ತು ಶಿವಶಂಕರಪ್ಪನವರು ಅದನ್ನೇ ಕೂಗಬೇಕಾಗಿತ್ತು. ಹೌದು, ನಮ್ಮ ಇದ್ದಾರೆ, ನಾವು ಬಸವ ತತ್ವದವರು, ಎಲ್ಲರನ್ನೂ ಜೊತೆಯಲ್ಲಿ ತಗೊಂಡು ಹೋಗ್ತೀವಿ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಇದು ನೀಡ್ತೇವೆ ಅನ್ನಕ್ಕಂಥದ್ದನ್ನು ಅವರು ಎತ್ತಿ ಹೇಳಬೇಕಾಗಿತ್ತು. ಆದರೆ ಇವತ್ತು ಸಿದ್ದರಾಮಯ್ಯನವರಾಗಿ ತಂದಿದ್ದಲ್ಲ ಇದು. ಇದು ಜನಗಣತಿ ಆಗಬೇಕು ಅಂಥೇಳಿ ಜನತಾದಳ ಅಧಿಕಾರದಲ್ಲಿದ್ದಾಗಲೂ ಕೂಡ, ಆವಾಗಲೂ ಕೂಡ ರಿಸರ್ವೇಷನ್ನು, ಮಂಡಲ್ ಕಮಿಷನ್ನು, ವಿ ಪಿ ಸಿಂಗ್ ತಂದವರು. ದೇವೇಗೌಡರಿದ್ದಾಗ ದೇವೇಗೌಡರೇ ಮುಖ್ಯಮಂತ್ರಿ ಆಗಿದ್ದರು. ಆವಾಗ ರಿಸರ್ವೇಷನ್ 4% ಅಲ್ಪಸಂಖ್ಯಾತರಿಗೆ ಮತ್ತು ಹಿಂದುಳಿದವ್ರಿಗೆ ಕೊಟ್ಟರು. ಆಮೇಲೆ ಜಿಲ್ಲಾ ಪಂಚಾಯತಿ, ಜಿಲ್ಲಾ ಪರಿಷತ್ನಲ್ಲೂ ಕೂಡ ಸೀಟ್ಗಳನ್ನು ರಿಸರ್ವ್ ಮಾಡಿ, ಈವನ್ ಮೇಯರ್ ಪೋಸ್ಟ್, ಆ ಪೋಸ್ಟ್ ಮಾಡೋದ್ರಿಂದ ಏನಾಯಿತು? ಮೈಸೂರಿನಲ್ಲಿ ಕಸ ಹೊಡಿತಕ್ಕಂಥ ಒಬ್ಬ ವ್ಯಕ್ತಿ ಮೈಸೂರು ಕಾರ್ಪೊರೇಷನ್ನಿನ ಮೇಯರ್ ಆದ. ಇದು ಸಾಮಾಜಿಕ ನ್ಯಾಯ, ಬಸವತತ್ವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಸಿದ್ಧಾಂತ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಾವು ಚಳವಳಿ ಮಾಡ್ತೀವಿ, ಅದು ಮಾಡ್ತೀವಿ ಅಂತ ಹೇಳೋದ್ರಲ್ಲಿ ಅರ್ಥವಿಲ್ಲ. ಆ ಎಲ್ಲ ಸಮಾಜದವ್ರಿಗೆ ನಾನು ಇಷ್ಟೇ ಕೇಳ್ತಕ್ಕಂಥದ್ದು, ಇವತ್ತು ಮತ ಕೊಡ್ತಕ್ಕಂಥ ಮತದಾರರು ಇವತ್ತು ಜಾತಿ ಆಧಾರದ ಮೇಲೆ ಏನಾದರೂ ಒ ಬಿ ಸಿಯವರು ಮತ ಕೊಡೋಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ ಮುಂದೆ ವಾತಾವರಣ ರಾಜ್ಯದಲ್ಲಿ ಕೆಡತ್ತೆ. ಆದ್ದರಿಂದ ಮಲಗದವ್ರಿಗೆ ಎಬ್ಬರು ಕೂರಿಸ್ದಂಗೆ ಆಗ್ತಾ ಇದೆ. ಜಾತಿ ಗಣತಿ ಸರಿ ಇಲ್ಲ ಅಂತ ಹೇಳಿದ್ರೆ ಈಗ ಬಾಕಿ ಸಣ್ಣ ಸಮಾಜದವರೆಲ್ಲ ಎದ್ದೇಳ್ತಾರೆ. ಯಾಕಪ್ಪ? ಶೈಕ್ಷಣಿಕವಾಗಿ ನಾವು ಹಿಂದುಳಿದಿದ್ದೀವಿ, ಆರ್ಥಿಕವಾಗಿ ನಾವು ಹಿಂದುಳಿದಿದ್ದೀವಿ, ನಮ್ಮದು ಹೇಳಿದ್ರೆ ತಪ್ಪು ಅಂತಾರಲ್ಲ, ನಾವು ಕೂಡ
ಈ ಬೀದಿಗೆ ಇಳಿಬೇಕು ಅಂತ ಹೇಳಿದ್ರೆ ರಾಜ್ಯದ ಪರಿಸ್ಥಿತಿ ಏನಾಗಬೇಕು. ಆದ್ದರಿಂದ ಇದನ್ನು ಇಲ್ಲಿಗೆ ಸಮಾಪ್ತಿ ಮಾಡಿ ಬಿಡ್ತಕ್ಕಂಥದ್ದು ಒಳ್ಳೆಯದು. ಮತ್ತು ರಾಜ್ಯ ಸರ್ಕಾರ ಇದನ್ನು ಧೈರ್ಯವಾಗಿ ಹೌದು ನಾವು ಮಾಡಿದ್ದೇವೆ. ಈಗ ಬಿ ಜೆ ಪಿಯವ್ರೇನು ಜನಗಣತಿ ಬೇಡ ಅಂತ ಹೇಳ್ತಾರ? ಯಾರು ಹೇಳೋದು? ಬಿ ಜೆ ಪಿಯವ್ರೇನು ಇದಕ್ಕೇನು ಜನಗಣತಿ ವಿರೋಧ? ಹಾಂ, ಜನಗಣತಿ ಮಾಡ್ಬೇಕಾದ್ರೆ ಲೆಕ್ಕ ಬಿಟ್ಟಿದ್ದಾರೆ ಅಂತ ಆಧಾರ್ ಕಾರ್ಡ್ ಇದ್ದಾವೆ, ತೋರಿಸಿ ಜಾಸ್ತಿ ಮಾಡಿಕೊಡಿ. ಯಾರು ಬೇಡ ಅಂತಾರೆ? ಇವತ್ತು ಸಂಖ್ಯೆ ಜಾಸ್ತಿ ಆಗಿದೆ. ಈಗ ದುರ್ದೈವ, ನನಗೂ 11 ಮಕ್ಕಳದು. ಏನು ಮಾಡಲಿ ನಾನು? ಒಬ್ಬ ಗಂಡು ಮಗ ಇದ್ದ, ಹುಬ್ಳಿ ಈದ್ಗಾ ಮೈದಾನ ಪರಿಹಾರ ಮಾಡೋಕ್ಕೆ ಹೋದಾಗ ಆ ಗಂಡು ಮಗ ಸತ್ತೋಯ್ತು. ನನ್ನ ಹೆಂಡ್ತಿಗೆ ಏನಾಯಿತು ಅಂದರೆ ಎಕ್ದಮ್ ತಲೆಗೆ ಹತ್ಬಿಡ್ತು. ಡಾಕ್ಟ್ರ್ ಹೇಳಿದ್ರು ಇನ್ನೊಂದು ಮಗು ಆಗೋ ತನಕ ಈ ಅಮ್ಮ ಸರಿ ಆಗಲ್ಲ ಅಂತ. ಪ್ರಯತ್ನ ಪಟ್ಟಿದ್ದೇನೆಂದ್ರೆ 5 ಹೆಣ್ಮಕ್ಳು ಆದವು ನನಗೆ. ಸಹಿಸ್ಕೊಂಡಿಲ್ವೇ? ಆದ್ದರಿಂದ ಇವತ್ತು ಇದನ್ನು ಜಾಸ್ತಿ ವಿವಾದಕ್ಕೆ ಎಬ್ಬರಿಸಲಾರ್ದೆ, ಸಮಾಜಗಳಿಗೆ ಬೀದಿಗೆ ತರಲಾರ್ದೆ, ನೀವು ಜನಗಣತಿ ಬಗ್ಗೆ ಈಗಾಗಲೇ ಹಿಂದುಳಿದ ಆಯೋಗ ಮಾಡಿದ್ದಾರೆ. ನಿಮ್ದು ಕಡಿಮೆ ಇದ್ದರೆ ನಮ್ದು ಜಾಸ್ತಿ ಇದೆ ಅಂತ ಹೋಗಿ ಹೇಳಿ. ನೀವು 100 ಆದ್ರೇನು 200 ಆದ್ರೇನು, ನಾವು 1000 ಆದ್ರೇನು 2000 ಆದ್ರೇನು ಬಂದಿದ್ದು ನಮಗೆ ಬರೋದು ಎಷ್ಟು ಬೇಕೋ ಅಷ್ಟೇ ಬರುತ್ತೆ ಹೊರತು. ಹಾಂ, ಅದು ಏನಾದರೂ ಸೀಟ್ಗಳು ರಿಸರ್ವ್ ಆಗ್ತವೆ, ಪಾರ್ಲಿಮೆಂಟ್ ಅಸೆಂಬ್ಲಿಯಲ್ಲಿ ಸೀಟ್ ಜಾಸ್ತಿ ಸಿಗ್ತವೆ, MLA ಸೀಟ್ಗಳು ಜಾಸ್ತಿ ಬರ್ತವೆ, ಆ ಆಧಾರದ ಮೇಲೆ ಏನಾದರೂ ಆಯಿತು ಅಂತ ಹೇಳಿದ್ರೆ ಆವಾಗ ಬೇಕಾದ್ರೆ ಇವೆಲ್ಲ ಚರ್ಚೆ ಮಾಡುವ. ಅದು ಯಾವ ಸಮಸ್ಯೆನೂ ಈಗಿಲ್ಲ. ಈಗ ಲಿಂಗಾಯತರು 40-50 ಜನ ಆರಿಸ್ ಬಂದೇ ಬರ್ತಾ ಇದ್ದಾರೆ, ಒಕ್ಕಲಿಗರು 30-40 ಜನ ಆರಿಸ್ ಬಂದೇ ಬರ್ತಾ ಇದ್ದಾರೆ, ಈ ಕುರುಬರು 7-8-9 ಬರ್ತಾ ಇದ್ದಾರೆ, ಸಾಬ್ರಂತೂ 7-8 ಅದ್ರ ಮೇಲೆ ಹೋಗಲೇ ಇಲ್ಲ. ಇದಕ್ಕೆ ನಾವು ಯಾರಿಗೂ ದೂರ ಪ್ರಯೋಜನ ಇಲ್ಲ. ಆದರೆ ಇವತ್ತಿನ ದಿವಸ ಕನ್ಶಿರಾಮ್ರವರು ಏನು UPಯಲ್ಲಿ ಬಹುಜನ್ ಸಮಾಜ ಅಂತೇಳಿ ಕಟ್ಟಿ ಒಂದು ಮಾಯಾವತಿಯನ್ನು ಮುಖ್ಯಮಂತ್ರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅಂಥ ಪರಿಸ್ಥಿತಿ ಏನಾದರೂ ಕರ್ನಾಟಕಕ್ಕೆ ಬರ್ಬೋದೇನೋ ಅನ್ನಕ್ಕಂಥ ಒಂದು ಭಾವನೆ ಕೆಲವು ರಾಜಕಾರಣಿಗಳು ಬರ್ತಾ ಇದೆ. ಇದು ರಾಜಕಾರಣಿಗಳಿಗೆ ಭಯ ಇದೆ ಹೊರತು ಸಾಮಾನ್ಯ ಜನ ಲಿಂಗಾಯತರಾಗಲಿ ಒಕ್ಕಲಿಗರಾಗಲಿ ಅವ್ರಿಗೆ ಯಾವುದೇ ವಿಧವಾದಂಥ ಭಯನೂ ಇಲ್ಲ, ಆತಂಕನೂ ಇಲ್ಲ. ಆದ್ದರಿಂದ ಇದನ್ನು ಇಲ್ಲೇ ಬಿಡಬೇಕು ಅನ್ನಕ್ಕಂಥದ್ದು. ಒಂದು ಹೆಜ್ಜೆ ಮುಂದೋಗಿ ನಾನು ಈಗ ಜಂಗಮರು ಮಠಾಧಿಪತಿಗಳು ಅವರು ಆರ್ಥಿಕವಾಗಿ ತುಂಬ ತಿಂತಕ್ಕಂಥ ಬೇಡೋ ಜಂಗಮರು ಇದ್ದಾರೆ. ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಿ ಅಂತ ಹೇಳಿದವನು ನಾನು ಫಸ್ಟು. ಪೊಲಿಟಿಕಲ್ ರಿಸರ್ವೇಷನ್ ಅಸೆಂಬ್ಲಿಯಲ್ಲಿ ಸೀಟ್ ರಿಸರ್ವ್ ಮಾಡಿಕೊಡಿ ಅಂತ ಹೇಳಲಿಲ್ಲ. ವಿದ್ಯೆಯಲ್ಲಿ ಮತ್ತು ಆರ್ಥಿಕವಾಗಿ ಒಂದು ನಿಗಮ ಮಾಡಿ ಜಂಗಮರಿಗೆ ಏನಿದೆ ಅಂದರೆ ಬೇಡೋಂಥ ಜಂಗಮರು ಯಾರಿದ್ದಾರೆ ಅವ್ರಿಗೆ ನೀವು ಸಹಾಯ ಮಾಡಿ. ಈ ಜನಗಣತಿಯಲ್ಲಿ ಅದು ಬಂದಿರಬೇಕು ಅನ್ನೋಂಗೆ ಕಾಣುತ್ತೆ. ಬೇಡೋ ಜಂಗಮರು ಎಷ್ಟಿದ್ದಾರೆ ಅಂತ ಆ ಲೆಕ್ಕ ಬಂದರೆ ಯಾಕೆ ಶಿವಶಂಕರಪ್ಪನವ್ರಿಗೆ ತೊಂದರೆ ಆಗತ್ತಾ? ಬೇಡೋ ಜಂಗಮರು ಎಷ್ಟು, ಅದ್ರ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಇವತ್ತು ಜಂಗಮರ ಬಗ್ಗೆ, ಬೇಡೋ ಜಂಗಮರ ಬಗ್ಗೆ ಏನಿದೆ ಅಂತ ಹೇಳಿದ್ರೆ ಅವ್ರಿಗೆ ಕೊಡಬೇಕು ಅಂಥೇಳಿ ಇವತ್ತು ನಾನು ವ್ಯಕ್ತಿಗತವಾಗಿ ಇದನ್ನು ಹೇಳಿದ್ದೇನೆ. ಹೌದು, ಇದನ್ನು ನೋಡಿದರೆ ನಾವು ಇದು ಆಗಬೇಕು ಅಂತ. ಆದ್ದರಿಂದ ಈ ಸಮಸ್ಯೆಯನ್ನು ತುಂಬ ಉದ್ದ ಎಳ್ಕೊಂಡು ಹೋಗೋಕ್ಕಿಂತ ಬದಲು ಇದನ್ನು ಇಲ್ಲಿಗೆ ಬಿಡಬೇಕು ಅಂತ ಈಗ ತೆಲಂಗಾಣದಲ್ಲಿ ಮಾಡಿದ್ದಾರೆ, ಆಂಧ್ರದಲ್ಲಿ ಮಾಡಿದ್ದಾರೆ, ಅಲ್ಲೂ ಕೂಡ ಜನಗಣತಿ ನಡೀತಾ ಇದೆ. ಹಾಗಾಗಿ ಇದನ್ನು ಇಲ್ಲಿಗೆ ನಿಲ್ಲಿಸುವಂಥದ್ದು ಉತ್ತಮ ಅಂತೇಳಿ ನಾನು ತಿಳ್ಕೊಂಡೆ. ಕಾನೂನು ಹೋರಾಟ ಮಾಡ್ತೇವೆ, ಅವೈಜ್ಞಾನಿಕವಾಗಿದೆ ವರದಿ, ಕಾಂತರಾಜ್ ಅವರ ವರದಿ ಮುಸ್ಲಿಮರನ್ನ ಹೆಚ್ಚು ಮಾಡಿದ್ದಾರೆ ಅನ್ನೋದು ಅವರ ಆರೋಪ. ಈಗ ನನಗೆ 10 ಮಕ್ಕಳಿದಾವೆ, ಯಾರಾದರೂ ಕಡಿಮೆ ಮಾಡೋಕ್ಕಾಗತ್ತಾ? ಈಗ ಅದನ್ನೇ ಬರ್ಕೊಂಡು ಹೋಗ್ತಾರಲ್ಲ ಅವರು. ಇದನ್ನು ಅವೈಜ್ಞಾನಿಕವಾಗಿ ಎಲ್ಲ ಆಗಿದೆ. ನಿಮ್ದು ಕಡಿಮೆ ಆಗಿದ್ರೆ ನಿಮ್ಗೆ ಅವಕಾಶ ಇದೆಯಲ್ಲ, ಆಧಾರ್ ಕಾರ್ಡ್ ಇದ್ದಾವೆ, ಅದನ್ನು ಮಾಡಿ ನೀವು ಮನೆ ಹೋಗಿ ಸಂಖ್ಯೆ ಎಷ್ಟಿದೆ ಅಂತ ಹೇಳಿ. ಇದರಲ್ಲಿ ತಪ್ಪೇನು? ಇದ್ರ ಬಗ್ಗೆ ಸಿದ್ದರಾಮಯ್ಯನ ವಿರೋಧ ಮಾಡಲಿಲ್ವಲ್ಲ. ಆದ್ದರಿಂದ ಇದನ್ನು ದಯವಿಟ್ಟು ತೀರಾ ಈ ಬೀದಿಗೆ ತಂದು ಇಷ್ಟು ಜಾತಿಯವರಿಷ್ಟು ಜಗಳ ಮಾಡೋಕ್ಕಿಂತ ಬದಲು ಅನ್ಯೋನ್ಯವಾಗಿ ನಾವು ಕರ್ನಾಟಕದವರು, ಕನ್ನಡಿಗರು, ನಾವು ಒಂದು ತಾಯಿ ಮಕ್ಕಳಂತೆ ಬಾಳೋಣ, ಈ ಭಾವನೆ ಬೆಳೆಸ್ತಕ್ಕಂಥದ್ದು ಉತ್ತಮ ಅಂತ ನನ್ನ ಭಾವನೆ. ಸಿಎಂ ಅವರ ಕುರ್ಚಿನ ಭದ್ರ ಮಾಡ್ಕೊಳ್ಳೋದಕ್ಕೆ ಈ ಜಾತಿ ಗಣತಿಯನ್ನ ಮುನ್ನೆಲೆಕ್ಕೆ ತಗೊಂಡ್ಬಂದಿದೆ ನಡೀತಾ ಇದೆ. ಎಲ್ಲಿದೆ CMಗೆ ಯಾಕೆ ಕುರ್ಚಿ ಭದ್ರ ಇಲ್ಲ? ಈಗ ಸಿದ್ದರಾಮಯ್ಯನವ್ರಿಗೆ ಏನು ತಾಪತ್ರೆ ಆಗಿದೆ? ಅರೆ ಅದು ಒಂದೇ ಸೇಲೆಬಲ್ ಗಿರಾಕಿಯಲ್ಲಿ ಇರೋದು. ಈಗ ನೀವು
ಸಿದ್ದರಾಮಯ್ಯನವರು ಇವತ್ತು ಕೇವಲ ಒಂದು ಜಾತಿ ನಾಯಕರಾಗಿ ಅವರು ಆಡಳಿತ ನಡೆಸ್ತಾರೆ ಅಂತ ನಾನಂತೂ ನಂಬಲಿಲ್ಲ. ಅವ್ರ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ. ಈ ಎಲ್ಲ ಸಮಾಜದವ್ರಿಗೆ ಏನಿದೆ ಅಂತ ಹೇಳಿದ್ರೆ ಸಮಾನವಾದಂಥ ನ್ಯಾಯ ಕೊಡ್ತಕ್ಕಂಥದ್ದಕ್ಕೆ ಸಿದ್ದರಾಮಯ್ಯನವರು ಪ್ರಯತ್ನ ಪಟ್ಟಿದ್ದಾರೆ. ನಾನೇನು ಈ ಕಾಂಗ್ರೆಸ್ನಲ್ಲಿಲ್ಲ, ಆದರೂ ಗುಣಕ್ಕೆ ಮತ್ಸರೇ ಇಲ್ಲ. ಇವತ್ತು ಎಲ್ರಿಗೂ ತೊಗೊಂಡೋಗಿ ಮಾಡ್ಬೋದು. ಹೌದು, ಆ್ಯಸ್ ಎ OBC ಲೀಡರ್ ಅವರು ಇದ್ದಾರೆ, ಗುರುತಿಸ್ಕೊಂಡಿದ್ದಾರೆ, ಒಳ್ಳೆಯದು. ಹಿಂದೆ ಕೆಲವರೆಲ್ಲ ತಮಾಷೆ ಮಾಡೋರು, ಕುರುಬರಿಗೆ ಕುರಿ ಎಣ್ಸಕ್ಕೆ ಬರುತ್ತಾ ಅಂತ ಕುರುಬ ನಾಯಕ 15 ಬಡ್ಜೆಟ್ ಕೊಟ್ಟ, ಉತ್ತಮವಾದಂಥ ಬಡ್ಜೆಟನ್ನು ಕೊಟ್ಟರು. ಸೊ ಹಾಗಾಗಿ ಇದು ಸಿದ್ದರಾಮಯ್ಯನವರಿಗೆ ವ್ಯಕ್ತಿಗತವಾಗಿ ಇದರಿಂದ ಲಾಭನೂ ಇಲ್ಲ, ಇದರಿಂದ ನಷ್ಟನೂ ಇಲ್ಲ. ಸರ್, ಈಗ ಪಾಕ್ ಟೆರರ್ ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಟೆರರಿಸಮ್ ಅವತ್ತೇ ನಾನು ಇದನ್ನು ಖಂಡಿಸಿದ್ದೇನೆ. ಬಟ್ ಇದು ಪದೇ ಪದೇ ಯಾಕೆ ಆಗ್ತಾ ಇದೆ? ಅವತ್ತು ಈ ಒಂದು ನಾನು MP ಸೂರ್ಯ ಅವರದ್ದು ಕೇಳಿದೆ. ಅವರು ಒಂದು ಜಾತಿಗೆ ಮುಸಲ್ಮಾನರಿಗೆ ಅಂತಂತೇಳಿ ಟೆರರಿಸ್ಟ್ ಅಂತೇಳಿ, ಅದೇ ಜಾಗದಲ್ಲಿ ಯಾರು ಗಂಡು ಸತ್ತಿದಾನೋ ಆ ಹೆಂಡತಿ ಕೇಳಿದಾರ ಪತ್ರಿಕೆಯವರು, ಇವ್ರು ಮುಸ್ಲಿಂ ಅಂತ ಕೇಳಿದ್ರ, ಇಲ್ಲ ಜಾತಿ ಕೇಳಲಿಲ್ಲ, ಹೊಡೆದ್ರು. ಈ ಟೆರರಿಸಮ್ ಆಗೋದಕ್ಕೆ ಪುಲ್ವಾಮಾದಲ್ಲ ಹಂಗೆ ಆಯಿತು, ಮತ್ತು ಹಿಂದೆನೂ ಕೂಡ ಅದೇ ರೀತಿ ಸೈನಿಕರು ಸತ್ತರು. ಅದು ಲೂಸ್ ಬಂತು, ಯಾಕೆ ಸತ್ತರು, ಹೇಗೆ ಬಂತು, ಚೆಕ್ ಪೋಸ್ಟಲ್ಲಿ ಯಾರಿದ್ರು, ಏನಾಯಿತು ಅದಿಲ್ಲ. ಇವತ್ತು ಅಲ್ಲಿ ಸೈನಿಕರೇ ಇರಲಿಲ್ಲ ಅಂತಾರೆ ಆ ಜಾಗದಲ್ಲಿ, ಯಾಕೆ ಇರಲಿಲ್ಲ? ಇದೆಲ್ಲ ಅನುಮಾನಾಸ್ಪದಕ್ಕೆ ಅವಕಾಶವಾಗುತ್ತೆ. ಆದ್ದರಿಂದ ದೇಶದ ವಿಚಾರ ಬಂದಾಗ ಮೋದಿಯವರಿಗೆ ಫುಲ್ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟನು ನಾನು. ಆದರೆ ದೇಶದ ವಿಚಾರ ಅಲ್ಲದೆ ಪಾರ್ಟಿ ಪಾಲಿಟಿಕ್ಸಿಗೆ, ಎಲೆಕ್ಷನ್ನಿಗೆ ಇದನ್ನು ಯಾರಾದರೂ ಉಪಯೋಗಿಸ್ಕೊಳ್ಳೋದಾದರೆ ಅದಕ್ಕೆ ದಟ್ಟವಾಗಿ ವಿರೋಧ ಮಾಡ್ತಕ್ಕಂಥದ್ರಲ್ಲಿ ನಾವು ಪ್ರಥಮರು ಅನ್ನಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಇವತ್ತು ನೀವು ಪಾಕಿಸ್ತಾನಕ್ಕೆ ನೀರು ನಿಲ್ಲಿಸ್ತೀವಿ, ಅನ್ಸೈಂಟಿಫಿಕಲ್. ಅದು ಹೇಗೆ ನಿಲ್ಸೋಕ್ಕಾಗತ್ತೆ? ಈಗ ನೀವು ನಿಲ್ಲಿಸ್ಬೇಕು ಅಂದರೆ ಡ್ಯಾಮ್ ಕಟ್ಟಬೇಕು, ಅದನ್ನು ಕಟ್ಟಬೇಕಂದ್ರೆ ಇನ್ನು 20 ವರ್ಷ ಬೇಕಾಗತ್ತೆ. ಏಕ್ದಮ್ ರೇನ್ಫಾಲ್ ಜಾಸ್ತಿ ಆಯಿತು, ಜಲಸ್ಪಾಯ ಜಾಸ್ತಿ ಆಯಿತು ಅಂದರೆ ಆ ನೀರು ಇಟ್ಕೊಳಕ್ಕಾಗಲ್ಲ, ಕೆಳಗಡೆ ನೀವು ಬಿಡಲೇಬೇಕಾಗತ್ತೆ. ಆ ನೀರು ಆಟೋಮೆಟಿಕ್. ಇದರಿಂದ ನೀವು ಇದು ಮಾಡೋಕ್ಕೆ ಬದಲು ಇಂದಿರಾ ಗಾಂಧಿ ಅವರು ಏನು ನಿಲ್ಲು ತೊಗೊಂಡಿದ್ರು 71ರಲ್ಲಿ, ಸ್ವಲ್ಪ ಪಾಕಿಸ್ತಾನ ಕಿಮಿಕ್ ಅಂದರೆ 15 ದಿವಸದೊಳಗಾಗಿ 93,000 ಜನ ಪಾಕ್ ಸೈನಿಕರನ್ನು ಹಿಡಿದ್ರು. ಬಾಂಗ್ಲಾದೇಶದಲ್ಲಿ ಒತ್ಯಾಳಗಳನ್ನಾಗಿಟ್ರು. ಕೊನೆಗೆ ಜುಲ್ಫಿಕಾರ್ ಅಲಿ ಭುಟ್ಟೋ ಬಂದು ಕ್ಷಮೆಯಾಚನೆ ಮಾಡಿ ಏನಿದೆ ಅಂದರೆ ಅವ್ರನ್ನ ಬಿಡಿಸ್ಕೊಂಡು ಹೋದ. ಅಂಥ ಧೈರ್ಯ ಇರ್ತಕ್ಕಂಥ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಆಡಳಿತದಿಂದ ಮೋದಿಯವರು, ಶಾ ಅವರು ಕಲ್ತ್ಕೊಂಡು ದೇಶ ಇವತ್ತು ನಿಮ್ಮ ಕೈಯಲ್ಲಿದೆ. ನೀವು ಪ್ರಧಾನಮಂತ್ರಿ, ಗೃಹ ಮಂತ್ರಿ ಆಗಿದ್ದೀರಿ. ಆದ್ದರಿಂದ ನೀವು ತಗೊಳ್ತಕ್ಕಂಥ ನಿರ್ಣಯ, ನೀವು ಮಾಡ್ತಕ್ಕಂಥ ಮಾತು ಜಾತಿಗಳಿಗೆ ಹೊಡೆದಾಡ್ಸೋದಕ್ಕಲ್ಲ. ಇಲ್ಲಿ ಟೆರರಿಸ್ಟಿಗೂ ಭಾರತಕ್ಕೂ ಹೊಡೆದಾಟ ಅಲ್ಲ. ಇಲ್ಲಿ ಹಿಂದೂ ಮುಸ್ಲಿಂ ಅಂತೇಳಿ ಇವ್ರ MP ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಕೊಂಡು ಇದು ಹೊಡೆದಾಟ ಹಚ್ಚೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಅಂದರೆ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಬಿಹಾರಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಇದಕ್ಕೆ ಇದಾಗಿದೆ ಅಂತ ಕೆಲವರು ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ಇದನ್ನು ಇಲ್ಲಿಗೆ ನಿಲ್ಲಿಸ್ತಕ್ಕಂಥದ್ದು ಒಂದು ಮಾತ್ರ ತಿಳ್ಕೋಬೇಕು. BJP ಅವರಿಗೂ ಹೇಳ್ತೀವಿ, ಮೋದಿಯವರಿಗೂ ಹೇಳೋಕ್ಕೆ ಇಚ್ಛೆಪಡ್ತೇನೆ, ನಾನು ಅಮಿತ್ ಶಾಗೆ ಹೇಳೋಕ್ಕೆ ಇಚ್ಛೆಪಡ್ತೇನೆ, ನೀವೆಷ್ಟು ಹಿಂದೂ ಮುಸಲ್ಮಾನರನ್ನು ಬೇರೆ ಮಾಡಿದ್ರು ಕೂಡ ಸಾವಿರಾರು ವರ್ಷದಿಂದ ಈ ಸಮಾಜಗಳು ಭಾರತ ದೇಶದಲ್ಲಿ ಬಾಳ್ಕೊಂಡು ಬಂದಿದ್ದಾವೆ. ನಮ್ಮ ಕೂಡುವಿಕೆ, ಬಾಳುವಿಕೆ, ನಮ್ಮಗಳಲ್ಲಿ ವಿಷ ಹಿಂಡೋದಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ. ತಾತ್ಕಾಲಿಕವಾಗಿ ನೀವು ಮಾಡ್ಬೋದು, ಆದರೆ ಅದು ಸ್ಥಿರವಾಗಿ ಭಾರತನೇ, ನಾವೆಲ್ಲರೂ ಭಾರತೀಯರು ಅನ್ನಕ್ಕಂಥ ಸಂಕಲ್ಪ ಅವತ್ತು ಕೂಡ ಮಾಡಿ, ಇವತ್ತು ಮಾಡಿದ್ದೀವಿ. ಕಾಶ್ಮೀರು, ನಾನು ಇನ್ಚಾರ್ಜ್ ಇದ್ದೆ, ಎಲೆಕ್ಷನ್ ನಡೀತು ಅಲ್ಲಿ. ಫಾರೂಕ್ ಅಬ್ದುಲ್ಲನಿಗೆ ಚೀಫ್ ಮಿನಿಸ್ಟರ್ ಮಾಡಿದೆ 96ರಲ್ಲಿ. ಒಬ್ಬ ಮನುಷ್ಯ ಸಾಯಲಿಲ್ಲ. ಯಾಕೆ ಸಾಯಲಿಲ್ಲ? ನೀವು ಬಂದ ತಕ್ಷಣ ಟೆರರಿಸಮ್ ಜಾಸ್ತಿ ಆಯಿತು. ಹಿಂದೂ ಧರ್ಮ ಆಪತ್ನಲ್ಲಿದೆ, ವಿಪತ್ನಲ್ಲಿದೆ. ಕಾಂಗ್ರೆಸ್ ಇದ್ದಾಗ ಹಿಂದೂ ಧರ್ಮ ವಿಪತ್ನಲ್ಲಿಲ್ಲ,
ನೀವು ಬಂದಾಗ ವಿಪತ್ತಿಗೆ ಬಂತು ಅಂದರೆ ಇದನ್ನೆಲ್ಲ ಬಿಟ್ಟು ದೇಶದ ಬಗ್ಗೆ, ಆರ್ಥಿಕ ಬಗ್ಗೆ, ಡೀಸೆಲ್ ರೇಟ್ ಏನಾಗಿದೆ, ಪೆಟ್ರೋಲ್ ರೇಟ್ ಏನಾಗಿದೆ, ಡಾಲರ್ ರೇಟ್ ಏನಾಗಿದೆ, ಅಕ್ಕಿ ರೇಟ್ ಏನಾಗಿದೆ, ಗೋಧಿ ರೇಟ್ ಏನಾಗಿದೆ, ಕೋಟ್ಯಾಂತರ ಜನ ಯುವಕರು ಅನ್ಎಂಪ್ಲಾಯ್ಡ್ ಆಗಿದ್ದಾರೆ, ಅವ್ರಿಗೆ ಕೆಲಸ ಇಲ್ಲ, ಇದ್ರ ಬಗ್ಗೆ ಚರ್ಚೆ ಮಾಡಯ್ಯ ಅಂದರೆ ನೀವು ಇದನ್ನು ಚರ್ಚೆ ಮಾಡೋದು ಬಿಟ್ಟು ಹಿಂದೂಗಳು ಸಾಬ್ರು ಹಿಂದೂ ಎಷ್ಟು ದಿವಸ ಅಂತ ಹೇಳ್ಕೊಂಡು ಕೂತ್ಕೊತೀರಪ್ಪ ನೀವು. ದಯವಿಟ್ಟು ಈ ದೇಶ ಸರ್ವಧರ್ಮ ಸಮನ್ವಯ, ಸರ್ವೇ ಜನ ಸುಖಿನೋ ಭವಂತು, ಇದು ದೇಶ ವಸುದೇವೇ ಕುಟುಂಬಕಂ, ಇದನ್ನು ಹೇಳಿದವ್ರು ಯಾರು? ಋಷಿಗಳು. ಎಲ್ಲಿದೆ ನಿಮ್ಮಲ್ಲಿ? ಇಡೀ ಮಾನವ ಕುಲವೇ ಒಂದು ಕುಟುಂಬ ಅಂತ ಹೇಳ್ತಕ್ಕಂಥ ಧರ್ಮ ನೀವು ಯಾಕೆ ಈ ಥರ ಮಾಡ್ತೀರಿ? ಅರ್ಥವಾಗದೇ ಇರುವಂಥದ್ದು. ಆದ್ದರಿಂದ ಇದನ್ನು ನೀವು ಕೂಡಲೇ ನಿಲ್ಲಿಸ್ತಕ್ಕಂಥದ್ದು ಉತ್ತಮ. ನಿಲ್ಲಿಸದೇ ಇದ್ದರೆ ಜನನೇ ನಿಮಗೆ ಪಾಠ ಕಲಿಸ್ತಾರೆ. ಈಗ ಯುದ್ಧದ ಸನ್ನಿವೇಶ ಕ್ರಿಯೇಟ್ ಆಗ್ತಾ ಇದೆ ಅಂತ. ಯುದ್ಧ ಆಗಲ್ಲ, ಬೇಡವಾ? ಯುದ್ಧ ಆಗೋದೇ ಇಲ್ಲ. ನೀವು ಬರೆದಿಟ್ಕೊಳ್ಳಿ. ಸನ್ನಿವೇಶ ಏನಾದರೂ ಕ್ರಿಯೇಟ್ ಆಗ್ಬೋದು. ಇದು ಹೆಂಗೆ ಅಂತ ಹೇಳಿದ್ರೆ, ಎರಡು ಸೌಕಾರಗಳು ದುಡ್ಡಿನ ಜಗಳ ಆಡ್ದಂಗೆ, ನಿನಗೆ ಹೊಡೆದು ಬಿಡ್ತೀನಿ, ನಿನಗೆ ಯುದ್ಧನೂ ಆಗೋದಿಲ್ಲ. ಯುದ್ಧ ಮಾಡ್ತಕ್ಕಂಥದ್ದಕ್ಕೆ ಹಿಂದೂಸ್ತಾನನೂ ತಯಾರಿಲ್ಲ, ಪಾಕಿಸ್ತಾನ. ಹಾಗಾದರೆ ಎರಡೂ ದೇಶಗಳಿಗೆ ನಷ್ಟವಾಗತ್ತೆ, ಎರಡೂ ದೇಶಕ್ಕೆ ನಷ್ಟ ಆಗುತ್ತೆ. ಮಾತುಕತೆ ಮುಖಾಂತರ ಮೋದಿಯವ್ರು ಹೋಗಿದ್ರಲ್ಲ ನವಾಜ್ ಶರೀಫ್ ಮನೆಗೆ ಕರೀಲಾರ್ದೆ, ಯಾಕೆ ಹೋಗಿದ್ರು ಅವಾಗ? ಮನಮೋಹನ್ ಸಿಂಗ್ ಏನಾದರೂ ಹೋಗಿದ್ರಾ? ಇಲ್ವಲ್ಲ. ಆವಾಗ ನೀವು ಹೋದಾಗ ಏನು ಮಾತಾಡಿದ್ರಿ? ಮದುವೆ ಹೋಗಿ ನೀವು ಔತಣ ಸ್ವೀಕಾರ ಮಾಡ್ಕೊಂಡು ಬಂದ್ರಲ್ಲ, ಅದ್ರ ಬಗ್ಗೆ ನಾವೇನಾದರೂ ಚರ್ಚೆ ಮಾಡಿದೀವ? ಇಲ್ಲ. ಈಗಲೂ ಕೂಡ ನೀವು ಭಾರತ ಸ್ವಯಂವಾಗಿ, ಕಾಶ್ಮೀರ ಭಾರತದ ಒಂದು ಅಂಗ, ಯಾರು ಏನು ಮಾಡಿದ್ರು ಕೂಡ, ಯಾವ ಶಕ್ತಿ ಬಂದರೂ ಕೂಡ ಅದನ್ನು ಭಾರತದಿಂದ ಬೇರ್ಪಡಿಸೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇದನ್ನು ಸೌಹಾರ್ದಯುತವಾಗಿ ಬಗೆಹರಿಸ್ಕೊಳ್ತಕ್ಕಂಥದ್ದು ಉತ್ತಮ. ನಮ್ಮ ಸೈನಿಕರು ಗಡಿಯನ್ನು ಕಾಯ್ತಾ ಇದ್ದಾರೆ. ಸೈನಿಕರಲ್ಲಿ ನೀವು ಹಸ್ತಕ್ಷೇಪ ಫ್ರೀಯಾಗಿ 3 ಆರ್ಮಿ ಜನರಲ್ಸ್ಗೆ ಫ್ರೀಯಾಗಿ ಕೊಟ್ಟು, ನಿಮ್ಮ ಜವಾಬ್ದಾರಿ ಅಂತೇಳಿ ಅವ್ರಿಗೆ ಫ್ರೀ ಹ್ಯಾಂಡು ಹಿಂದೆ ಹೇಗಿತ್ತೋ ಆ ಥರ ಈಗಲೂ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದ್ದರಿಂದ ಇದನ್ನು ನಮ್ಮ ಸೈನಿಕರು ದೇಶವನ್ನು ಕಾಯ್ತಾ ಇದ್ದಾರೆ. ಅನೇಕ ಜನ ಹುತಾತ್ಮರಾಗ್ತಾ ಇದ್ದಾರೆ. ಇದಕ್ಕೆ ಇವತ್ತಿನ ದಿವಸ ನಾವು ಪೂರ್ಣವಾಗಿ ಆ ಸೈನ್ಯದ ಜೊತೆಗೆ ನಾವು ಇದ್ದೀವಿ. ನಮ್ಮ ದೇಶದ ಮಿಲ್ಟ್ರಿ ಏನಿದೆ ಅದು ಶಕ್ತಿತ್ವವಾದಂಥದ್ದು. ಜಗತ್ತಿನಲ್ಲೇ ಒಂದು ದೊಡ್ಡ ಮಿಲ್ಟ್ರಿ ನಮ್ಮದು. ಭಾರತ ಆದಿ ಕಾಲದಿಂದಲೂ ಕೂಡ ನಾವು ಶಕ್ತಿತ್ವವಾಗಿ ಬಂದಿದ್ದೇವೆ. ಅದನ್ನು ಮಾಡ್ಕೊಂಡು ಹೋಗ್ಬೇಕು ಅನ್ನಕ್ಕಂಥದ್ದೇ ಕೇಂದ್ರ ಸರ್ಕಾರಕ್ಕೆ ನಮ್ಮ ಮನವಿ. ಸಿಎಂ ಸ್ಟೇಟ್ಮೆಂಟ್ ಬಗ್ಗೆ ಬಿಜೆಪಿಯವರು ಬಹಳಷ್ಟು ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಪಾಕಿಸ್ತಾನ ಮಾಧ್ಯಮಗಳಲ್ಲೂ ಕೂಡ ಸಿಎಂ ಸ್ಟೇಟ್ಮೆಂಟ್ ತುಂಬಾ ವೈರಲ್ ಆಗ್ತಿದೆ ಸರ್, ಅದನ್ನೇ ಟ್ರೋಲ್ ಮಾಡ್ತಿದ್ದಾರೆ. ಈ ನನ್ನ ಸ್ಟೇಟ್ಮೆಂಟು ಯುದ್ಧ ಬೇಡ ಅಂತ ನಾನು ಹೇಳಿದೆ. ಇದು ಟೋಲ್ ಆದರೆ ಏನಾಯಿತು? ಒಳ್ಳೆ ಕತೆ ಐತಲ್ಲ. ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿ, ರಾಜ್ಯ ನಡೆಸ್ತಿರ್ತಕ್ಕಂಥವ್ರು. ಯುದ್ಧ ಆದರೆ ಏನಾಗತ್ತೆ ಗೊತ್ತು, ಗೆಲ್ತೀವಿ ನಾವು, ಅದ್ರಾಗೇನು ಅನುಮಾನವಿಲ್ಲ. ಆದರೆ ಲಾಭ ನಷ್ಟ ಎಷ್ಟು? ಆದ್ದರಿಂದ ಪರಸ್ಪರವಾಗಿ ಶಾಂತಿಯುತದಿಂದ ಮಾತುಕತೆ ಮಾಡೋದಕ್ಕೆ ಸಂಭವ ಇದೆಯೇ? ಇದನ್ನು ನೀವು ಪಾಕಿಸ್ತಾನವ್ರಿಗೆ ಕರೆದುಬಿಟ್ಟು, ನೋಡಯ್ಯ ನೀನು ಇದನ್ನು ನಿಲ್ಲಿಸದೇ ಇದ್ದರೆ, ನವಾಜ್ ಶರೀಫಿಗೆ ನಾನು ಹೇಳಲಿಲ್ಲ ಕಾಶ್ಮೀರ್ ಎಲೆಕ್ಷನ್ ನಡೆದಾಗ, ನಾನೇ ನವಾಜ್ ಶರೀಫಿಗೆ ಫೋನ್ ಮಾಡಿದೆ, ಕಾಶ್ಮೀರ್ ಎಲೆಕ್ಷನ್ ನಡೀತಾ ಇದೆ, ಹುಷಾರ್, ಒಂದೇನಾದರೂ ಗೋಲಿಬಾರ್ ಅಥವಾ ಒಬ್ಬ ಟೆರರಿಸ್ಟ್ ಏನಾದರೂ ನುಸುಳಿ ಬಂದ ಅಂತ ಹೇಳಿದ್ರೆ ನಾವು ಲಾಹೋರ್ ತನಕ ಬರಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟ ಮೇಲೆ ಒಬ್ಬ ಮನುಷ್ಯ ಕಾಶ್ಮೀರಲ್ಲಿ ಸತ್ತಿಲ್ಲ. ತೆಗೆದು ನೋಡಿ ರಿಕಾರ್ಡು. 96ರಲ್ಲಿ ಕಾಶ್ಮೀರ್ ಎಲೆಕ್ಷನಲ್ಲಿ ಯಾರಾದರೂ ಸತ್ತಿದ್ದಾರಾ? ಇವತ್ತು ರಿಕಾರ್ಡ್ ಇದೆ. ಫಾರೂಕ್ ಅಬ್ದುಲ್ಲಾ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಾದ್ರೆ ನಾನು ಖುದ್ದು ಹೋಗಿದ್ದೆ, ಸೀತಾರಾಮ್ ಕೇಸರಿ ಹೋಗಿದ್ದೆ, ನಾನು ಖುದ್ದು ಭಾಷಣ ಮಾಡಿದೆ. ಆವಾಗ ಏನೂ ನಡೀತಾ ಇದ್ದಿದ್ದು ಈಗ ಯಾಕೆ ನಡೀತಾ ಇದೆ? ಇದರ ಹಿನ್ನೆಲೆ ಏನು? ಇದು ಭಾರಿ ಗಾಢವಾಗಿದೆ. ಆದ್ದರಿಂದ ಸರ್ಕಾರ ಈಗಲಾದರೂ ಕೇಂದ್ರ ಬಿ ಜೆ ಪಿಯವರು ಈ ಸಬ್ಜೆಕ್ಟನ್ನು ನೀವು ಹಿಂದೂ ಮುಸ್ಲಿಮನ್ನು ಬಿಟ್ಬಿಟ್ಟು ಭಾರತೀಯರು ಇದನ್ನು ನೀವು ತನ್ನಿ, ಮಾನವರು ಮಾನವೀಯತೆ ಇದನ್ನು ನೀವು ತನ್ನಿ. ಅದು ನಮಗೆ ದೇಶಕ್ಕೂ ಒಳ್ಳೆಯದು, ಮಾನವ ಸಮಾಜಕ್ಕೂ ಒಳ್ಳೆಯದು. ಹೌದೌದೌದು.
ನೇರವಾಗಿ ಫೋನ್ ಮಾಡಿ ಹೇಳೋದು ಅವ್ರಿಗೆ, ಹುಷಾರ್ ಇದಾಗಬಾರ್ದು ಅಂತ ಹೇಳೇನು. ಇವತ್ತು ಪಾಕಿಸ್ತಾನದಲ್ಲಿ ಅಲ್ಲಿ ಕಂಗಾಲಾಗಿದ್ದಾರೆ, ಅವ್ರಿಗೆ ತಿನ್ನೋಕ್ಕಿಲ್ಲ ಅಲ್ಲಿ. ಸೊ ಈ ಟೆರರಿಸಮ್ ಏನಿದೆ ಅಲ್ಲೂ ಯಾಕೆ ಆಗ್ತಾ ಇದೆ, ನಾವು ಗಡಿಯನ್ನು ಭದ್ರವಾಗಿ ನೀವು ಕಾದರೆ ನಿಮ್ಗೆ ಹೇಳ್ತೀನಿ, ನಮ್ಮ ಯಾರು ನುಸುಳಿ ಬರ್ದಂಗೆ ನೋಡ್ಕೋಬೋದು. ಆದರೆ ದೊಡ್ಡ ದೇಶ, 140 ಕೋಟಿ ಜನ ಇದ್ದಾರೆ, ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ. ಇಷ್ಟು ಮಾತ್ರ ನೀವು ತಿಳ್ಕೊಳ್ಳಿ, ಕಾಶ್ಮೀರಲ್ಲೇ ಕಾಶ್ಮೀರಿಗಾಗಿ ಹೋರಾಟ ಮಾಡ್ತಕ್ಕಂಥವ್ರು ಸತ್ತಿದ್ದಾರೆ ಹೊರತು ಒಬ್ಬ ಯು ಪಿ ಸಾಬ್ರು, ಬೆಂಗಳೂರು ಸಾಬ್ರು ಅಲ್ಲಿ ಹೋಗಲಿಲ್ಲ ಗಲಾಟೆ ಮಾಡೋಕ್ಕೆ. ಅಲ್ಲಿರ್ತಕ್ಕಂಥದ್ದು ಜಾತಿ ಇಶ್ಯೂ ಅಲ್ಲ, ಆ ಊರಿನ ಭೂಮಿ ಸಮಸ್ಯೆ, ಅವರ ಸಂಸ್ಕೃತಿ ಸಮಸ್ಯೆ. ಇವತ್ತು ಕಾಶ್ಮೀರಿರೋ ಪಂಡಿತ್ನು ಕೂಡ ಇದ್ದರೂ ಕೂಡ ಮೈ ಕಾಶ್ಮೀರಿ ಪಂಡಿತ್ನು ಕೂಡ ಅದನ್ನು ಪ್ರೌಡಾಗಿ ಹೇಳ್ತಾನೆ. ಅದೇ ರೀತಿ ನಾವು ಹೇಳ್ತೀವಿ, ನಾವು ಕರ್ನಾಟಕದವರು ಕನ್ನಡಿಗರು, ತೆಲುಗುದವ್ರು ನಾವು ತೆಲುಗು, ಈಗ ತಮಿಳ್ನಾಡವ್ರು ನಾನು ತಮಿಳ್ ಮುಳಿದ ಎನ್ನುಡಿಯ ಮುಳಿ, ಅದು ಹೇಳಿದ ತಕ್ಷಣ ಅವನು ಆ್ಯಂಟಿ ನ್ಯಾಷನಲ್ ಆಗ್ತಾನ. ಒಂದೊಂದು ರಾಜ್ಯಕ್ಕೆ ಒಂದೊಂದು ಮಾದರಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಇದು ರಾಜಣ್ಣ ಅವ್ರದ್ದು ರಾಜಣ್ಣ ಧೈರ್ಯವಾಗಿರ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ನಾಯಕ. ರಾಜಣ್ಣನಿಗೆ ನಾನು ಇಷ್ಟ ಹೇಳೋಕ್ಕೆ ಇಚ್ಛೆ ಪಡ್ತೇನೆ, ಇಂಥ ಡ್ರಾಪ್ಗಳು ಅಪಾದನೆಗಳು ಎಲ್ಲರ ಮೇಲೂ ಬರ್ತವೆ. ಯಾರು ಬೀದಿಯಲ್ಲಿ ಗಟ್ಟಿಯಾಗಿರ್ತಾರೋ ಜಾರಕಿಹೊಳಿ ಮೇಲೂ ಕೂಡ ಆಗಿದೆ ಅಂತೇಳಿ. ನನಗೆ ಕೂಡ ಅನೇಕ ಜನ ಫೋನ್ ಮಾಡಿ ಥ್ರೆಟನ್ ಮಾಡಿದ್ರು, ನಿಮ್ಮ ಮೇಲೆ ಹಿಂಗೆ ಹೇಳ್ತೀವಿ, ನಿಮ್ಮ ಮೇಲೆ ಹಂಗೆ ಹೇಳ್ತೀವಿ. ಏನು ಹೇಳ್ತೀವಿ ಹೇಳು, ಏನು ಮಾಡ್ತೀಯ ಮಾಡೋದು. ನಾವು ಸರಿಯಾಗಿ ಉತ್ತರ ಕೊಟ್ಟಾಗ ಯಾರು ಕೂಡ ಮಾತಾಡೋಕ್ಕೆ ತಯಾರಾಗಿಲ್ಲ. ರಾಜಣ್ಣವರೇ, ರಾಜಕಾರಣದಲ್ಲಿ ಇರ್ಬೇಕಾದ್ರೆ ಇಂಥವೆಲ್ಲ ಬರ್ತವೆ, ಇದನ್ನು ತಲೆಗೆ ಹಚ್ಕೊಳ್ಳಾರ್ದೆ ಕೆಲಸ ಮಾಡ್ತಾ ನೀವು ಹೋಗಿ, ನೀವು ಹಿಂದುಳಿದ ವರ್ಗ ಸಂಘಟನೆ ಮಾಡ್ತಾಯಿದ್ದೀರಿ, ಆದ್ದರಿಂದ ನಿಮಗೆ ಆ ಶಕ್ತಿ ಇದೆ, ನಮ್ಮ ಪೂರ್ಣವಾದಂಥ ಬೆಂಬಲ ನಿಮ್ಮ ಜೊತೆಯಲ್ಲಿದೆ. ಹೋರಾಟ ಮಾಡಿ. ಇದನ್ನು ನೀವು ಅವ್ರು ಇದನ್ನು ಮಾಡಿದ್ರು, ಇವರು ಅದು ಏನು ಡ್ರೈವ್ಗಳು ಬಂದರೂ ಬರಲಿ. ಈಗಂತೂ ಯಾವ್ಯಾವ ಥರ ಆಗಿದೆ ಅಂತ ಹೇಳಿದ್ರೆ, ಮೊನ್ನೆ ನೀವು ನೋಡಿದ್ರಿ ಶೇಖ್ ಹಸೀನಾ ಮೋದಿ ಹೊಡೆದಾಡ್ತಿರ್ತಕ್ಕಂಥದ್ದು ಕ್ಲಿಪ್ಗಳು ಬಂದುಬಿಡ್ತು. ಸೊ ಇವೆಲ್ಲ ತಂತ್ರಜ್ಞಾನ ಇದು. ಫೋಟೋದಲ್ಲಿ ಒಬ್ರಿಗೊಬ್ರು ಹಿಡಿದು ಮುತ್ಕೊಡೋದು ತೋರಿಸ್ತಾ ಇದೆ. ನಾಳೆ ನಾನು ಯಾರಿಗೆ ಮುತ್ಕೊಡೋ ಫೋಟೋ ಬರುತ್ತೋ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇದನ್ನು ನೀವು ಈ ತಂತ್ರಜ್ಞಾನ ಉಪಯೋಗಿಸ್ಕೊಂಡು ಎದುರಿಸ್ತಾರೆ ಅಂದರೆ ಯಾವತ್ತೂ ತಮ್ಮ ಮನಸ್ಸು, ಅದನ್ನೇ ಬಸವಣ್ಣ ಹೇಳ್ತಾರೆ, ಕಲಬೇಡ ಕೊಲೆಬೇಡ, ಕೊಲ್ಲಬೇಡ ಪುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಲು ಬೇಡ, ಇದರ ಹೆಳಿಯಲು ಬೇಡ, ಇದುವೇ ಅಂತರಂಗ ಶುದ್ಧಿ, ಇದುವೇ ಬಹಿರಂಗ ಶುದ್ಧಿ. ಬಸವಣ್ಣವ್ರ ಬಗ್ಗೆ ಹೇಳಲಿಲ್ವೇ? ಏನೆಲ್ಲ ಮಾಡಲಿಲ್ಲ? ಬುದ್ಧನ ಬಗ್ಗೆ ಹೇಳಲಿಲ್ವೇ? ಕ್ರೈಸ್ತರಿಗೆ ಗಲ್ಲಿಗೆ ಎತ್ಸಿಲ್ವೇ? ಸೊ ಇವೆಲ್ಲ ಮಾನವ ಸಮಾಜದಲ್ಲಿ ನಡೀತಕ್ಕಂಥದ್ದು. ಆದ್ದರಿಂದ ಇದ್ರ ಬಗ್ಗೆ ನಾವು ಯಾರು ತಲೆ ಕೆಡಿಸ್ಕೋಬೇಕಾದಂಥದ್ದಿಲ್ಲ. ಅವ್ರ ಮಗನ ಮೇಲೂ ಕೂಡ ಮಾಡಿದ್ರಂತಲ್ಲ ಸರ್, ನಡೆಯುತ್ತೆ. ಇಡೀ ಫ್ಯಾಮಿಲಿನೇ ಟಾರ್ಗೆಟ್ ಮಾಡಿದ್ದಾರೆ. ಎಸ್, ಈಗ ಪೊಲಿಟಿಕಲಿ ಏನು ಸಿಗದೇ ಇದ್ದಾಗ ಇಂಥವು ಮಾಡ್ತಕ್ಕಂಥ ಉತ್ತಮ. ಇದು ಯಾರೋ ನೀವು ಹೇಳಿದ್ನಲ್ಲ, ಈ ಫೋಟೋ ತಂತ್ರಜ್ಞಾನ ಬಳಸಿ ಏನು ಬೇಕಾದ್ರೂ ಮಾಡ್ಬೋದು. ಆದ್ದರಿಂದ ಇವರು ಸ್ಪಷ್ಟವಾಗಿ ಹೆದರ್ಲಾರದೆ ಧೈರ್ಯವಾಗಿ ನಿಂತು ಕೊಡ್ತಕ್ಕಂಥದ್ದು. ಯಡಿಯೂರಪ್ಪನ ಮೇಲೂ ಬಂತು. ಏನು ಹೇಳಿದ್ರು ಯಡಿಯೂರಪ್ಪನವ್ರು ಅವಾಗ? ನಾವೇನಾದ್ರೂ ಅದನ್ನೇ ಹಿಡ್ಕೊಂಡು ಹೇಳ್ತಾ ಕೂತ್ವಾ? ಇಲ್ಲ. ಆಯ್ತು ಬಿಡ, ಲವ್ ಮಾಡಿರ್ಬೋದು, ಯಾಕೆ ಆಗ್ಬೇಕಾಗಿತ್ತು, ಅದರಿಂದ ದೇಶಕ್ಕೆ ಅನಾಹುತ ಏನಿದೆ, ಅದು ಅವ್ರ ಶಕ್ತಿ ಅವ್ರು ಮಾಡ್ಕೊಂಡಿದ್ದಾರೆ ಅಂತ ಇಷ್ಟು ಹೇಳಿ ನಾವು ಸುಮ್ಮನಾದ್ವಿ. ಸರ್, ಈ ಬೆಳಗಾವಿನಲ್ಲಿ ನಿನ್ನೆ ಕಾಂಗ್ರೆಸ್ ಕಾರ್ಯಕ್ರಮದ ಸಂದರ್ಭದಲ್ಲಿ ಅಡಿಷನಲ್ SP ಅವರ ಮೇಲೆ ಕೈ ಮಾಡೋದಕ್ಕೆ ಹೋಗಿದ್ದಾರೆ ಅಂತ. ತಪ್ಪು. ಸಿದ್ದರಾಮಯ್ಯ ನೋಡ್ರಿ, ಸಿದ್ದರಾಮಯ್ಯನವ್ರು ಭಾವ ನೋಡಿದ್ರೆ ಅವ್ರು ಹೊಡೆಯೋಕ್ಕೆ ಬರ್ತಾರೆ ಅನ್ನೋ ತಿಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಮಾತಾಡೋದ್ರಲ್ಲಿ ಮೊರಟಾಗಿ ಕಂಡ್ರೂ ಕೂಡ ಸಿದ್ದರಾಮಯ್ಯನ ಹೃದಯ ಒಳ್ಳೆಯದು. ಅದು ಇರೋದ್ರಿಂದಲೇ ಇವತ್ತಿನ ದಿವಸ ಏನಿದೆ ಅಂದರೆ ಅಕ್ಕಿ ಫ್ರೀ, ಮಧ್ಯಾಹ್ನದ ಊಟ, ಹುಡುಗರಿಗೆ ಸೈಕಲ್ಲು, ಈ ಬಡವ್ರ ಕಾರ್ಯಕ್ರಮ ಮಾಡ್ತಾ ಇಲ್ವಾ? ಯಾರು ಬಾಯಲ್ಲಿ ಜೋರಾಗಿ ಮಾತಾಡ್ತಾರೋ ಅವ್ರ ಮನಸ್ಸು ಯಾವತ್ತೂ ಕೂಡ ಕರುಣಾಮಯವಾದಂಥ ಮನಸ್ಸಿರುತ್ತೆ. ಆದ್ದರಿಂದ ಶಿವಕುಮಾರು
ಏನು ಮನ್ಸು ತಾಯಿ ಅವ್ರು ಹೇಳ್ತಾ ಇರ್ತಾರೆ ಸರ್. ಅವ್ರು ಯಾವಾಗ ಹೇಳ್ತಾ ಇರ್ತಾರೆ ತಾಯಿ ಹೃದಯ. ಭಾರಿ ಸಂತೋಷ, ಭಾರಿ ತಾಯಿ ಹೃದಯ ನನಗೆ ಮಾಡಿದ್ರಲ್ಲ. ಯಾವ ಹೃದಯ? 4 ವರ್ಷದ MLC ರಾಜೀನಾಮೆ ಕೊಡಿಸಿ ಮನೆ ಕರ್ಕೊಂಬಂದು ಕೊನೆಗೆ ನೀವು ಹೋಗಿ ಅಮಿತ್ ಶಾ ಜೊತೆ ಸೇರಿಬಿಟ್ರಲ್ಲ, ಇದು ಯಾವ ಹೃದಯ? ಅದು ಮಾಡಿದ್ದಕ್ಕೆ 18 ಸೀಟ್ ಬಂದಿದ್ದು. ನಾನು ಇಲ್ಲದೆ ಇದ್ದಾಗ ಚನ್ನಪಟ್ಟಣ ಏನಾಯಿತು, 30,000ಕ್ಕೆ ಸೋತಿಲ್ವಾ? ನಾನು ಇಲ್ಲದೆ ಇದ್ರೆ 2 ಸೀಟ್ ಬರ್ತಿರ್ಲಿಲ್ಲ. ಅಟ್ಲೀಸ್ಟ್ 20 ಸೀಟ್ ಆದರೂ ಬಂತು. ಇನ್ನೊಂದು 20 ಸೀಟು 1000ದಿಂದ ಸೋತು. ಅದು ಇವ್ರು ಮಾಡಿರೋ ತಪ್ಪಿಗೆ. ಅದು ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಕುಮಾರಸ್ವಾಮಿಗೆ ಆರೋಗ್ಯ ಸರಿ ಇಲ್ಲ, ದೇವರವ್ರಿಗೆ ಒಳ್ಳೆ ಆರೋಗ್ಯ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ಪೊಲಿಟಿಕಲ್ ಫೈಟ್ ಮಾಡಿ, ಆದರೆ ಜಾತಿ ಹೆಸರ ಮೇಲೆ ಇವತ್ತು ಸಿದ್ದರಾಮಯ್ಯನವ್ರು ಏನು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದಾರೋ, ಇದನ್ನು ಒಂದು ಜಾತಿ ಹೆಸರು ಕೊಡ್ತಕ್ಕಂಥದ್ದು ಬೇಡ ಅಂತ ನನ್ನ ಭಾವನೆ, ನನ್ನ ಅಪೇಕ್ಷೆ. ಕುಮಾರಸ್ವಾಮಿ ಅವ್ರಿಗೆ ಕಾಲ್ ಮಾಡಿದ್ರು ಸರ್, ಸರಿ ಇಲ್ಲ ಅಂತ ಆರೋಗ್ಯ ವಿಚಾರ. ಹೌದು, ನಾನು ಫೋನ್ ಮಾಡಲಿಲ್ಲ. ಸತೀಶಿಗೆ ಒಂದು ಮೆಸೇಜ್ ಕಳಿಸ್ದೆ, ಹೌ ಈಸ್ ಕುಮಾರಸ್ವಾಮಿ ಇಸ್ ಹೆಲ್ತ್, ಪ್ಲೀಸ್ ಇನ್ಫಾರ್ಮ್ ಮೀ ಅಂತ ಹೇಳಿ ಅಂತ. ಪಾಪ ಅವ್ರೇನೂ ಉತ್ತರ ಕೊಡಲಿಲ್ಲ. ಚಿಂತೆ ಇಲ್ಲ, ನನ್ನ ಕೆಲಸ ಏನಿದೆ, ಏನು ಮಾಡಬೇಕಾಗಿತ್ತು ಅದನ್ನು ನಾನು ಮಾಡಿದ್ದೇನೆ. ಇನ್ನು ಅವರು ಉತ್ತರ ಅವರು ಬೇರೆ ಜನರ ಕೈಯಿಂದ ಕಳಿಸ್ತಾರೆ. ಇಲ್ಲಿ ನೋಡಿ, ಇದು ಸತೀಶ್ ಅವ್ರಿಗೆ ಕಳಿಸಿರೋ ಮೆಸೇಜು. ಕುಮಾರಸ್ವಾಮಿ ಅವರು ಬೇರೆ ಜನ ಹೋದಾಗ ಅವ್ರ ಎದುರಿಗೆ ನಮ್ಮ ಕಾಮನ್ ಫ್ರೆಂಡ್ಸ್ ಹೋದಾಗ ಹೇಳ್ತಾರೆ, ಇಬ್ರಾಹಿಂ ಸಾಹೇಬರು ನನಗೆ ತುಂಬ ಟೀಕೆ ಮಾಡ್ತಾರೆ, ಇಬ್ರಾಹಿಂ ಸಾಹೇಬರು ಅಲ್ಲಿ ನನಗೆ ಮಂತ್ರಿ ಕೆಲಸ, ಕ್ಲರ್ಕ್ ಕೆಲಸ ಅಂತ ಹೇಳ್ತಾರೆ. ಹೌದು ಕುಮಾರಸ್ವಾಮಿ ಅವರೇ, ನಿಮಗೆ ಪವರ್ ಏನಿದೆ, ಏನು ಕೊಟ್ಟವ್ರೆ ಕೇಳಿ ಧೈರ್ಯವಾಗಿ ಮೋದಿ ಅವರಿಗೆ. ನಾನು ಮಂತ್ರಿ, ನನ್ನ ಡಿಪಾರ್ಟ್ಮೆಂಟ್ ನಿಲುವು ನಾನು ತೊಗೋಬೇಕು, ಈಗ ನೀವು ಭದ್ರಾವತಿ ಹೋಗಿ VSL ಓಪನ್ ಮಾಡ್ತೀನಿ ಅಂತ ಹೇಳ್ಬಿಟ್ರಿ. ಮಿನಿಸ್ಟರ್ ಆಫ್ ಸ್ಟೇಟ್ ಹೇಳ್ತಾನೆ, ಇಲ್ಲ ಅದು ಮುಚ್ಚಕ್ಕೆ 3 ವರ್ಷ ಆಯ್ತು ತೀರ್ಮಾನ ತೊಗೊಂಡು, ಅದನ್ನು ನಾವು ಓಪನ್ ಮಾಡೋದೇ ಇಲ್ಲ ಅಂತಾನೆ. ಅದ್ರ ಬಗ್ಗೆ ನೀವು ಇವತ್ತಿನವರೆಗೂ ಏನು ಹೇಳಲಿಲ್ಲ. ಅಧಿಕಾರ ಇದ್ದ ಮೇಲೆ ಪೂರ್ಣವಾಗಿ ತಮ್ಮ ಡ್ರೈವರ್ ಆದವನ ಕೈಯಲ್ಲಿ ಗೇರು, ಬ್ರೇಕು, ಸ್ಟೇರಿಂಗ್ ಇರಬೇಕಾಗತ್ತೆ. ನೀವು ಡ್ರೈವಿಂಗ್ ಸೀಟ್ನಲ್ಲಿ ಕೂತಿದ್ದೀರಿ, ಬ್ರೇಕ್ ಯಾರ ಕೈಯಲ್ಲೋ ಇದೆ, ಸ್ಟೇರಿಂಗ್ ಯಾರ ಕೈಯಲ್ಲೋ ಇದೆ. ಆದರೆ ಅಂಥ ಡ್ರೈವಿಂಗ್ ತೊಗೊಂಡು ಏನು ಮಾಡ್ತೀರಿ? ಇಲ್ಲ ಅವಾಗ ಮೀಟ್ ಮಾಡಬೇಕು ಅಂತಿದ್ದೀನಿ, ಆರೋಗ್ಯ ವಿಚಾರಿಸ್ಬೇಕು ಅಂತ ಸಮಯ ಸಿಗಲಿಲ್ಲ. ನಾನು ಟೂರಲ್ಲಿದ್ದೆ, ಗುಲ್ಬರ್ಗ ಆ ಭಾಗದಲ್ಲಿ ಹೋಗಿದ್ದೆ. ಸೊ ಬಂದಿದ್ದಾರೆ, ಹೋದಾಗೇನು ಅಷ್ಟೇ ಆರೋಗ್ಯ ವಿಚಾರಿಸ್ಕೊಳ್ಳೋದು, 1 ಕಪ್ ಟೀ ಕೊಡೋದು, ಬರೋದು ಅಷ್ಟೇ. ಈವನ್ ಶಿವಕುಮಾರ್ ಜೊತೆಲೂ ಅಷ್ಟೇ, ಶಿವಕುಮಾರಿಗೂ ಮೀಟ್ ಮಾಡಬೇಕು ಅಂತಿದ್ದೀನಿ ನಾನು. ಜಸ್ಟ್ ರಾಜ್ಯದ ಬಗ್ಗೆ ಚರ್ಚೆ, ಯಾಕಂದರೆ ನನಗೆ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಡ್ಯಾಮ್ಗಳಲ್ಲಿ ಹೋಳು ತುಂಬಿದೆ. ಇದನ್ನು ತೆಗ್ಸೋಕ್ಕೆ ಏನು ಮಾಡಬೇಕು? ಇದು ಹೀಗೆ ಇದ್ದರೆ ನಮಗೆ ಎಷ್ಟು ಮಳೆ ಬಂದರೂ ರೈತರಿಗೆ ನೀರು ಸಿಗೋದಿಲ್ಲ. ಇದ್ರ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ. ಹೋಳು ತುಂಬಿದೆ ಇವತ್ತಿನ ದಿವಸ, ಯಾವ ರೀತಿ ಅದನ್ನು ಕ್ಲೀನ್ ಮಾಡಬೇಕು, ಯಾವ ರೀತಿ ಆ ಡ್ಯಾಮ್ಗಳನ್ನು ಭದ್ರಪಡಿಸ್ಬೇಕು. ಈಗ ಮಾದಾಯಿ ಯೋಜನೆ ಅದು ಒಂದು ಕಡೆ ಬಿದ್ದಿದೆ. ಅದೇ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಎತ್ತಿನಹೊಳೆ, ಇದ್ರ ಬಗ್ಗೆ ಚರ್ಚೆ ಮಾಡಿ. ಅಂದರೆ ಇದು ಮಾಡೋದು ಹಿಂದೂ ಮುಸ್ಲಿಂ, ಹಿಂದುಳಿದವರು ಮುಂದುವರೆದವರು, ಒಳ್ಳೆ ಕತೆ ಐತಲ್ಲ ಇದು. ಸೊ ಇಷ್ಟು ದಿವಸ ಹಿಂದುಳಿದವ್ರಿಗೆ ಮಾಡಿದ್ದೇನು, ಹಿಂದುಳಿದವರೇ ಮುಂದೆ ಬರ್ರೋ, ನಮಗೆ ಓಟ್ ಹೋಗ್ರಿ, ನೀವು ಹಿಂದೆ ಹೋಗ್ರಿ, ನಾವು ಮುಂದೆ ಬರ್ತೀವಿ. 70 ವರ್ಷದಿಂದ ಕೂತ್ಕೊಂಡು ಬಂದಿಲ್ವಾ ಹಿಂದುಳಿದವರು, ಅಲ್ಪಸಂಖ್ಯಾತರು? ಏನಾದರೂ ನಿಮಗೆ ಕೇಳಿದ್ರ? ಇವತ್ತು ಅವ್ರು ಜನಗಣತಿ ಮಾಡಿ ನೀವು ಇಷ್ಟಿದ್ದೀರಪ್ಪ ಅಂತ ಹೇಳಿದ್ರೆ ನಿಮ್ಗೆ ಯಾಕೆ ಸಿಟ್ಟು ಬರುತ್ತೆ? ಸಾಮಾನ್ಯ ಲಿಂಗಾಯತರು, ಒಕ್ಕಲಿಗರಿಗೆ ಇದು ಅನ್ವಯಿಸೋ ಅವ್ರಿಗೆ ಇದ್ರ ಬಗ್ಗೆ ಲೆವೆಲೇಸು ಕೂಡ ಚಿಂತೆ ಇಲ್ಲ. ಈ ಪೊಲಿಟಿಕಲ್ ಇದಾರಲ್ಲ ಲೀಡ್ರ್ಗಳು, ನಮ್ಮ ಸೀಟ್ ಎಲ್ಲಿ ಹೋಗ್ಕತ್ತೋ ಇದ್ರ ಚಿಂತೆ ಆಗಿದೆ. ಸೀಟಿನ ಚಿಂತೆ ಅಷ್ಟೇ ಹೊರತು ಇವರಿಗೆ ಜಾತಿ ಲೆಕ್ಕಾಚಾರದ ಬಗ್ಗೆ ಚಿಂತೆನೇ ಇಲ್ಲವೇ ಇಲ್ಲ.